Dear friends, welcome. Today's session is part 2 session of comparison of your 10th class and PUC syllabus. ಇದಕ್ಕಿಂತ ಮುಂಚೆ ನಾವು ನಿಮ್ಮ 10ನೇ ತರಗತಿ ಮತ್ತು PUCಯ ಪಠ್ಯ ವಿಷಯವನ್ನು ಕಂಪೇರ್ ಮಾಡಿದ್ದೀವಿ. ಅದು ಮೊದಲನೆಯ ವಿಡಿಯೋ, ಮೊದಲನೆಯ ಕ್ಲಾಸ್. ಅದೇ ಕಾನ್ಸೆಪ್ಟ್ ಮೇಲೆ, ಅದೇ ಪರಿಕಲ್ಪನೆಯ ಮೇಲೆ ಇದು ಎರಡನೇ ಪಾರ್ಟ್, ಎರಡನೇ ಭಾಗ ನೋಡೋಣ. ಸೊ ಹಿಯರ್ ಇನ್ 10th class you have next concept. What is that? How do organisms reproduce? ಅಂದರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. In this chapter you have discussed what is reproduction. Reproduction is a biological process where organisms produce young one of their own kind to continue the life, to continue the generation. ಜೀವಿಗಳು ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ತಮ್ಮದೇ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಮತ್ತೊಂದು ಜೀವಿಯನ್ನು ಉತ್ಪತ್ತಿ ಮಾಡ್ತವೆ. ಆ ಜೀವಿಯು ತನ್ನ ತಳಿಯನ್ನು, ತನ್ನ ಪ್ರಭೇದವನ್ನು ಪ್ರಕೃತಿಯಲ್ಲಿ ಮುಂದುವರಿಸ್ಕೊಂಡು ಹೋಗುತ್ತೆ. ಇದನ್ನು ಸಾಮಾನ್ಯವಾಗಿ ನಾವು ಸಂತಾನೋತ್ಪತ್ತಿ ಅಂತ ಹೇಳ್ತೀವಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಇನ್ ದಿ ರೀಪ್ರೊಡಕ್ಷನ್. ಬೇಸಿಕಲಿ ಸೆಕ್ಸುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. ಅಸೆಕ್ಸುವಲ್ ರೀಪ್ರೊಡಕ್ಷನ್ ನಿರ್ಲಿಂಗ ಸಂತಾನೋತ್ಪತ್ತಿ. ಇಟ್ ಈಸ್ ದಿ ಅಗ್ಯಾಮೆಟಿಕ್ ಪ್ರೊಸೆಸ್. Asexual reproduction is a process where organism reproduce young one of its own kind. Organisms reproduce young one of their own kind without the formation and fusion of gametes. The reproduction occurs without the formation and fusion of gametes. It is asexual reproduction. ಯಾವ ಕ್ರಿಯೆಯಲ್ಲಿ ಸಂತಾನೋತ್ಪತ್ತಿ ಈ ಲಿಂಗಾಣುಗಳ ಉತ್ಪಾದನೆ ಇಲ್ಲದೆ, ಲಿಂಗಾಣುಗಳ ಸಹಾಯವಿಲ್ಲದೆ ನಡೀತದೆ, ಅದು ನಿರ್ಲಿಂಗ ಸಂತಾನೋತ್ಪತ್ತಿ. ಅಸೆಕ್ಸುವಲ್ ರೀಪ್ರೊಡಕ್ಷನ್. ಕಾಮನ್ಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಈಸ್ ಪರ್ಫಾರ್ಮ್ಡ್ ಬೈ ದಿ ಲೋವರ್ ಆರ್ಗ್ಯಾನಿಸಮ್ಸ್, ವೆರಾಸ್ ಹೈಯರ್ ಆರ್ಗ್ಯಾನಿಸಮ್ಸ್ ಪರ್ಫಾರ್ಮ್ಸ್ ದಿ ಸೆಕ್ಸುವಲ್ ರೀಪ್ರೊಡಕ್ಷನ್. ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಿರುವಂತಹ ದೊಡ್ಡ ಜೀವಿಗಳಲ್ಲಿ ಲಿಂಗಾಣುಗಳ ಸಹಾಯದಿಂದ ಸಂತಾನೋತ್ಪತ್ತಿ ನಡೀತದೆ. ಮೇಲ್ ಗ್ಯಾಮೆಟ್ಸ್ fuses with the female gametes. This process is called fertilization. Zygote is developed. This zygote develops into the embryo. Embryo develops into the complete organism. ಲಿಂಗಾಣುಗಳು ಸಂಯೋಗವಾಗ್ತವೆ. ಆ ಲಿಂಗಾಣುಗಳ ಸಂಯೋಗದಿಂದ ಯುಗ್ಮ ಝೈಗೋಟ್ ಉತ್ಪತ್ತಿಯಾಗುತ್ತೆ. ಆ ಝೈಗೋಟ್ ಎಂಬ್ರಿಯೋ ಭ್ರೂಣವಾಗುತ್ತೆ. ಆ ಭ್ರೂಣದಿಂದ ಆ ಜೀವಿಯ ಸಂಪೂರ್ಣವಾಗಿರುವಂತಹ ದೇಹ ಉತ್ಪಾದನೆಯಾಗುತ್ತೆ. ಇಂಥದ್ದು ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ತೇವೆ. ಲಿಂಗಾಣುಗಳ ಸಹಾಯದಿಂದ ನಡೀತದೆ. ಅದನ್ನು ನೀವು ಇಲ್ಲಿ ಓದಿದ್ದೀರಾ ಇದೇ ಚಾಪ್ಟ್ರಲ್ಲಿ. ಇನ್ ದ ಸೇಮ್ ಚಾಪ್ಟರ್ ಹೌ ಹ್ಯೂಮನ್ ಪರ್ಫಾರ್ಮ್ಸ್ ದ ರೀಪ್ರೊಡಕ್ಷನ್, ಮಾನವನಲ್ಲಿ ಸಂತಾನೋತ್ಪತ್ತಿ ಹೇಗೆ ನಡೀತದೆ ಅದನ್ನು ಡಿಸ್ಕಸ್ ಮಾಡಿದ್ದೀರಾ. ಸೊ ಹಿಯರ್ ಇನ್ ದಿಸ್ ಕಾನ್ಸೆಪ್ಟ್ ವೆನ್ ವಿ ಅಬ್ಸರ್ವ್ ದಿಸ್ ಒನ್, ಮೇಲ್ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್. Body cells comprises 2n number of chromosomes. Male gamete is said to be sperm. ಅಂದರೆ ಮೇಲ್ ಲಿಂಗಾಣು, ಪುರುಷರ ಲಿಂಗಾಣುವಿಗೆ ಸ್ಪರ್ಮ್, ವೀರ್ಯಾಣುಗಳು ಅಂತ ಹೇಳ್ತೇವೆ. ಸೊ ಇದರಲ್ಲಿ ಹೆಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ. ಫೀಮೇಲ್ ಬಾಡಿ ಸೆಲ್ಸ್ ಡಿಪ್ಲಾಯ್ಡ್ ಪ್ರೊಡ್ಯೂಸ್ ದಿ ಗ್ಯಾಮೆಟ್. ಎಗ್ ಆರ್ ಓವ್ಯೂಮ್ ಅಂತ ಹೇಳ್ತೇವೆ. ಮಹಿಳೆಯರಲ್ಲಿ 2n ದೇಹಕೋಶಗಳಿಂದ ಮಿಯಾಸಿಸ್ ಕೋಶ ವಿಭಜನೆ ನಡೆದು ಅಂದರೆ ಲಿಂಗಾಣು ಉತ್ಪಾದನೆ ಆಗುತ್ತೆ. ಅದನ್ನು ನಾವು ಅಂಡಾಣು ಅಂತ ಹೇಳ್ತೇವೆ. ಇವೆರಡೂ ಫ್ಯೂಸ್ ಆಗ್ತವೆ. ಸಂಯೋಗ, ಲಿಂಗಾಣುವಿನ ಸಂಯೋಗ ನಡೀತದೆ, ಫರ್ಟಿಲೈಸೇಷನ್ ನಡೀತದೆ. ಝೈಗೋಟ್, ಎಂಬ್ರಿಯೋ ಆ್ಯಂಡ್ ಕಂಪ್ಲೀಟ್ ಆರ್ಗ್ಯಾನಿಸಮ್ ಈಸ್ ಪ್ರೊಡ್ಯೂಸ್. And this process is controlled by the many hormones in males. Spermatogenesis, ವೀರ್ಯಾಣುಗಳ ಉತ್ಪಾದನೆ. It is controlled by the hormones like testosterone. ಟೆಸ್ಟೋಸ್ಟಿರಾನ್ ಹಾರ್ಮೋನ್ಗಳ ಸಹಾಯದಿಂದ ನಡೀತದೆ. ಅದಕ್ಕೆ ಮತ್ತೆ FSH ಮತ್ತು LH ಹಾರ್ಮೋನ್ಗಳು ಸಹ ಬೇಕು.
So here sperm production occur. The process of production of sperms in the testis is called spermatogenesis. Similarly here oogenesis, it is the process of formation of egg in the ovaries. ಅಂಡಾಶಯಗಳಲ್ಲಿ ಈ ಅಂಡಾಣು ಉತ್ಪಾದನೆಯಾಗುವಂತಹ ಕ್ರಿಯೆ oogenesis. So like this here spermatogenesis and oogenesis, fertilization occur. So ಈ ಪ್ರೊಸೆಸ್ಸನ್ನು ನೀವೆಲ್ಲ ಓದಿದ್ದೀರಾ ಯಾವ ಚಾಪ್ಟ್ರಲ್ಲಿ? ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ದಿಸ್ ಇಸ್ ದಿ ಕಾನ್ಸೆಪ್ಟ್. This is the very brief information about the sexual reproduction. Asexual reproduction is, already we know that asexual reproduction is performed by the lower organisms. Different types of sexual reproductions are present. So, amoeba. This amoeba performs the asexual reproduction. ನಿರ್ಲಿಂಗ ಸಂತಾನೋತ್ಪತ್ತಿ ಅಂದರೆ ಇಲ್ಲಿ ಯಾವುದೇ ರೀತಿಯ ಲಿಂಗಾಣುಗಳು ಉತ್ಪತ್ತಿಯಾಗೋದಿಲ್ಲ. ಹಿಯರ್ ದ ರೀಪ್ರೊಡಕ್ಷನ್ ಅಕರ್ ವಿಥೌಟ್ ದಿ ಫಾರ್ಮೇಷನ್ ಆ್ಯಂಡ್ ಫ್ಯೂಷನ್ ಆಫ್ ಗ್ಯಾಮೇಟ್ಸ್. ಸೊ ಇಟ್ ಈಸ್ asexual reproduction. So here what happens? This amoeba undergoes the division. It divide, it is split into two organisms. It is split into the two individuals. This is called binary fission, vidalana kriye. Binary fission. These two are separate individual organisms, vidalana kriye anta ಹೇಳ್ತೇವೆ. Plasmodium. This is the plasmodium. Inside the plasmodium, cytoplasm, nucleus, all those things are present. Here it undergoes the multiple fission. And finally, by the rupturing of cell, it liberates many individuals. Here the single cell divide multiply. ಸಾಕಷ್ಟು ಸಲ ಕೋಶ ವಿಭಜನೆಯನ್ನು ಮಾಡಿಕೊಂಡು ಸಾಕಷ್ಟು ಜೀವಿಗಳನ್ನು ಹೊರಗಡೆ ಬಿಡುತ್ತೆ. ಮಲ್ಟಿಪಲ್ ಫಿಷನ್, ಬಹು ವಿದಳನ ಕ್ರಿಯೆ. ಇದು ವಿದಳನ, ಅಲ್ಲಿ ಬಹು ವಿದಳನ ಕ್ರಿಯೆ ಅಂದರೆ ಅನೇಕ ಸಲ ಅಲ್ಲಿ ಕೋಶ ವಿಭಜನೆ ನಡೀತದೆ. ಸೊ ಹಾಗಾಗಿ ಸಾಕಷ್ಟು ಜೀವಿಗಳು ಇಲ್ಲಿ ಹೊರಗಡೆ ಬರ್ತವೆ. ಬಿಕಾಸ್ ಆಫ್ ಮಲ್ಟಿಪಲ್ ಫಿಷನ್ ಹಿಯರ್ ವಿ ಅಬ್ಸರ್ವ್ ಸಿಂಗಲ್ ಪೇರೆಂಟಲ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಮೆನಿ ಆಫ್ಸ್ಪ್ರಿಂಗ್. ಹಿಯರ್ ದಿಸ್ ಇಸ್ ದಿ ಬೈನರಿ ಫಿಷನ್. Single parental cell divide into the two daughter cells. This is said to be the division. This is said to be the fission. Similarly, in Hydra, when we observe Hydra, so Hydra is the organism. It is like this. So this is the diagram. Hydra, tentacles. This is the body of the Hydra. ಈ ಹೈಡ್ರಾದಲ್ಲಿ ಇಲ್ಲೇ ತೋರಿಸಿಬಿಡೋಣ. ದಿಸ್ ಇಸ್ ದಿ ಪೇರೆಂಟಲ್ ಬಾಡಿ ಆಫ್ ದಿ ಆರ್ಗ್ಯಾನಿಸಮ್. ಇನ್ ದಿಸ್ ಹೈಡ್ರಾ there is a formation of projection like this. This projection grow in size. This projection grow in size. Of course, here I am not drawing the complete diagram. Please remember this one. So this is grow in size, and what happens here? It start to produce the tentacles, and finally this projection detach and get separated from parental organism. This is called budding.
ಸೊ ದಿಸ್ ಇಸ್ ಕಾಲ್ಡ್ ಬಡ್ಡಿಂಗ್. ಯು ಹ್ಯಾವ್ ಸ್ಟಡಿಡ್ ದಿಸ್ ಒನ್. ಇದನ್ನು ಮೊಗ್ಗುವಿಕೆ ಅಂತ ಹೇಳ್ತೀರಾ ನೀವು. ಅಂದರೆ ಇಲ್ಲಿ ಈ ಒಂದು ಪೇರೆಂಟಲ್ ಆರ್ಗ್ಯಾನಿಸಮ್ನಲ್ಲಿ, ಈ ಜೀವಿಯಲ್ಲಿ ಒಂದು ಮೊಗ್ಗಿನ ರೀತಿಯ ರಚನೆ ಉತ್ಪಾದನೆ ಆಗುತ್ತೆ. ಅದು ತನ್ನ ಸೈಜನ್ನು, ತನ್ನ ಆಕಾರವನ್ನು ಬೆಳೆಸ್ಕೋತಾ ಹೋಗ್ತದೆ. ಚೆನ್ನಾಗಿ ಬೆಳೆದ ಮೇಲೆ ತನ್ನ ಒಂದು ಈ ಆರ್ಗ್ಯಾನಿಸಮಿಂದ ಕಟ್ ಆಗುತ್ತೆ, ಸಪ್ರೇಟ್ ಆಗುತ್ತೆ, ಸ್ವತಂತ್ರ ಜೀವಿಯಾಗಿ ಕೆಲಸ ಮಾಡುತ್ತೆ. ದಿಸ್ ಫಿನಾಮಿನಾ ಈಸ್ ಕಾಲ್ಡ್ ಬಡ್ಡಿಂಗ್, ಮೊಗ್ಗುವಿಕೆ ಅಂತ ಹೇಳ್ತೀವಿ. ದಿಸ್ ಇಸ್ ದ ನೆಕ್ಸ್ಟ್ ಒನ್ ಈಸ್ in the same chapter you have studied how plants performs the reproduction. In plants asexual reproduction is occur, that is studied with the example of leaf buds. So commonly this is belongs to the plant Bryophyllum. ಇಲ್ಲಿ ಒಂದು ಸಸ್ಯದ ಎಲೆ ಇದೆ, ಆ ಸಸ್ಯದ ಹೆಸರು Bryophyllum. In this leaf, particularly in the margin, we observe notch. ಈ ಒಂದು ಎಲೆಯಲ್ಲಿ, ಈ ಒಂದು ಪರಿಧಿಯಲ್ಲಿ, ಈ ಮಾರ್ಜಿನಲ್ ಪೊಸಿಷನ್ನಲ್ಲಿ ಬಡ್ಸ್ ಇರ್ತವೆ, ಮೊಗ್ಗುಗಳಿರ್ತವೆ. And this leaf is capable to produce the leaflets. ಚಿಕ್ಕ ಚಿಕ್ಕ ಸಸ್ಯಗಳು ಆ ಮೊಗ್ಗುವಿನಿಂದ ಉತ್ಪಾದನೆ ಆಗ್ತವೆ. Like this. So this is asexual reproduction commonly performed by some of the plants. Example Bryophyllum. This you have studied. So this is the one example. In fungus, name of the fungus Rhizopus. In Rhizopus, this is the mycelium. Here balloon-like structures are formed. These are called sporangia. And these sporangia produces the spores. ಇದು ಒಂದು ರೀತಿಯ ಶಿಲೀಂಧ್ರ. ಈ ಶಿಲೀಂಧ್ರಗಳಲ್ಲಿ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ದೀಸ್ ಸ್ಪೋರ್ಸ್ ಆರ್ ಲಿಬರೇಟೆಡ್ ಇನ್ ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ವೆನ್ ದೇ ರೀಚ್ ದ ಸುಟೇಬಲ್ ಸಬ್ಸ್ಟ್ರಾಟಮ್ ದೇ ಪ್ರೊಡ್ಯೂಸ್ ದ ನೆಕ್ಸ್ಟ್ ರೈಸೋಪಸ್ ಆರ್ಗ್ಯಾನಿಸಮ್. ಅಂದರೆ ಈ ಶಿಲೀಂಧ್ರದಲ್ಲಿ ಈ ರೀತಿಯ ಸ್ಪೋರ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಈ ಸ್ಪೋರ್ಸ್ಗಳು ಬೀಜದ ರೀತಿಯಲ್ಲೇ ಕೆಲಸ ಮಾಡ್ತವೆ. ಈ ಸ್ಪೋರ್ಸ್ಗಳು ಪರಿಸರದಲ್ಲಿ ಒಂದು ಸರಿಯಾದ ವಾತಾವರಣದಲ್ಲಿ ಹೋದಾಗ ಇವು ಮೊಳಕೆ ಹೊಡೆದು ಇನ್ನೊಂದು ರೈಸೋಪಸ್ ಜೀವಿಯನ್ನು ಉತ್ಪಾದನೆ ಮಾಡ್ತವೆ. ದಿಸ್ ಈಸ್ ಆಲ್ಸೋ ಅಸೆಕ್ಸುವಲ್ ರೀಪ್ರೊಡಕ್ಷನ್. ನಾವು ನೆಕ್ಸ್ಟ್ ವೆನ್ ವಿ ಅಬ್ಸರ್ವ್ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, sexual reproduction in plants, when we observe presence of flower is the reproductive structure in plants. ಅಂದರೆ ಸಸ್ಯಗಳಲ್ಲಿ ಆಂಜಿಯೋಸ್ಪರ್ಮ್ಸ್, ಆವೃತ ಬೀಜ ಸಸ್ಯಗಳಲ್ಲಿ ಹೂವುಗಳ ಸಹಾಯದಿಂದ ಸಂತಾನೋತ್ಪತ್ತಿ ನಡೀತದೆ. ಫಾರ್ ಎಕ್ಸಾಂಪಲ್ ಸೇ this is gynoecium, female reproductive organ, androecium, male reproductive organ, stamens anta ಹೇಳ್ತೀವಿ. So here stamens produce the pollen grains, ಪರಾಗರೇಣುಗಳು. So these reach the stigma, paragasparsha, pollination. After the pollination, pollen grain produce the pollen tube, and this pollen tube enter into the ovary. ಈ ಅಂಡಾಶಯದ ಒಳಗಡೆ ಹೋಗ್ತದೆ. ಅಲ್ಲಿ ಅಂಡಾಣು ಇರ್ತದೆ, ಅದರಲ್ಲಿ ಫಿಮೇಲ್ ಗ್ಯಾಮೆಟ್ ಅಂದರೆ ಲಿಂಗಾಣು ಇರ್ತದೆ. ಅದರ ಜೊತೆಯಲ್ಲಿ ಸಂಯೋಗ ಹೊಂದಿ ಝೈಗೋಟ್ ಫಾರ್ಮೇಷನ್ ಆಗಿ ಕೊನೆಗೆ ಬೀಜೋತ್ಪಾದನೆ ಆಗುತ್ತೆ. ಓವ್ಯೂಲ್ ಬಿಕಮ್ ಸೀಡ್, ovary become fruit.
and when this seed germinate, it produce the new plants. This concept is present in the chapter, and already I told that here we are not totally explaining the concept. Here I am not explaining the concept. Here I am highlighting the chapter. Because of this reason, in a brief manner, we are discussing what we have studied. ನೀವು ಏನು ಓದಿದ್ದೀರಾ ಅಂಥೇಳಿ ಒಂದು ತಿಳಿಸುವಂತಹ ಕೆಲಸ ಇಲ್ಲಿ ನಡೀತಾ ಇದೆ. ಇಲ್ಲಿ ಕಂಪ್ಲೀಟ್ ಪಠ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಹಾಗಾಗಿ ಬ್ರೀಫಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ like this here, this is the concept. All these concepts you have studied in your 10th class in the chapter how do organism reproduce. Now the same chapter is given in your PUC. So illi chapter reproduction in organisms, sexual reproduction in flowering plants, sexual reproduction in flowering plants. Third chapter, human reproduction, and fourth chapter, next one is reproductive health. Here we have complete group of chapters. All these 4 chapters have same information that just now we discussed. ಈಗೇನು ನಾವು ಡಿಸ್ಕಷನ್ ಮಾಡಿದ್ದೀವಿ ಅವೆಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಬರುತ್ತೆ. ರೀಪ್ರೊಡಕ್ಟಿವ್ ಹೆಲ್ತಲ್ಲಿ ಕುಟುಂಬ ಯೋಜನೆ ಎಂದರೇನು, ಒಂದು ಸಾಮಾನ್ಯವಾಗಿರುವಂಥ ಕುಟುಂಬದಲ್ಲಿ ಈ ಸಂತಾನೋತ್ಪತ್ತಿಯನ್ನು ಹೇಗೆ ತಡೆಗಟ್ಟಬೇಕು, ಅಂದರೆ ವಾಟ್ ಆರ್ ದ ಪರ್ಮನೆಂಟ್ ಆ್ಯಂಡ್ ಟೆಂಪರರಿ ಮೆಥಡ್ಸ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ಸ್, ಅದೆಲ್ಲ ಈ ಟಾಪಿಕಲ್ಲಿ ಬರುತ್ತೆ. ಆ್ಯಂಡ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಸೇಮ್ ಥಿಂಗ್ಸ್ ಇನ್ ಯುವರ್ ಚಾಪ್ಟರ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ದಟ್ ಮೀನ್ಸ್ ದೀಸ್ 4 ಚಾಪ್ಟರ್ಸ್ ಈಕ್ವಲ್ ಟು ದಿ ಸಿಂಗಲ್ ಚಾಪ್ಟರ್ಸ್. ನೌ ಲಿಸನ್, all these 4 chapters are not included in the PUC first year syllabus. All these 4 chapters included in your PUC 2. So because of this reason, these 4 chapters do not give problem to you people this year, but don't forget because they have included in your second year syllabus. ಇವೆಲ್ಲ 4 ಪಠ್ಯಗಳು ಪ್ರಥಮ ಪಿ ಯು ಸಿಯಲ್ಲಿ ಬರಲ್ಲ, ದ್ವಿತೀಯ ಪಿ ಯು ಸಿಯಲ್ಲಿ ಬರ್ತದೆ. ಹಾಗಾಗಿ ಇವುಗಳನ್ನು ಮರಿಬೇಡಿ, ನೆನ್ಪಿಟ್ಕೊಳ್ಳಿ. ಇವು ದ್ವಿತೀಯ ಪಿ ಯು ಸಿಯ ಸಮಯದಲ್ಲಿ ನಿಮಗೆ ಬಹಳ ಉಪಯೋಗಕ್ಕೆ ಬರ್ತವೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ವೆನ್ ಯು ಆರ್ ಕಂಪ್ಲೀಟಿಂಗ್ ಯುವರ್ 10th, ಡೋಂಟ್ ಫರ್ಗೆಟ್ ದಟ್ ಸಿಲಬಸ್. And when you are moving towards when you are promoted to PUC 2, please don't forget the PUC first year syllabus. You should totally store, incorporate in your brain. That is very useful, that is very helpful for your future studies. And another one thing here I want to tell one important concept, that many of the students wants to complete their NEET and JEE level examinations. For your kind information, see, many of the students, they think that after the completion of PUC 2 theory examination, they have to prepare for JEE and the NEET examination, or otherwise some of the students, they think that
during the course of PUC second year, that time they have to prepare, or it is the suitable time, but it is the total wrong concept. This is wrong thinking. ನೀವು ಯಾವಾಗ ಪ್ರಥಮ ಪಿ ಯು ಸಿ ವರ್ಷಕ್ಕೆ ಅಡ್ಮಿಷನ್ ಮಾಡಿಸ್ತಿರೋ ಅವತ್ತಿಂದನೇ ನೀವು ಯಾವ ರೀತಿ ಥಿಯರಿಯ ಕಡೆ ಗಮನ ಕೊಡ್ತೀರಾ ಅಷ್ಟೇ ಇಂಪಾರ್ಟೆಂಟಾಗಿ ನಿಮ್ಮ ನೀಟ್ ಮತ್ತು JEE ಕಡೆನೂ ಕಾನ್ಸೆಪ್ಟನ್ನು ಕೊಡಬೇಕಾಗತ್ತೆ. ಅದು ಪಿ ಯು ಸಿ ದ್ವಿತೀಯ ವರ್ಷ ಮುಗಿದ ಮೇಲೇನೋ ಅಥವಾ ಪಿ ಯು ಸಿ ದ್ವಿತೀಯ ವರ್ಷಕ್ಕೆ ಬಂದ ಮೇಲೇನೋ ಮಾಡುವಂಥ ಕೆಲಸ ಅಲ್ಲ, ಇದರ ಜೊತೆಯಲ್ಲೇ ನೀವು ಮಾಡ್ತಾ ಇರುವಂತಹ ಕೆಲಸ. ದೆನ್ ಓನ್ಲಿ ವಿ ಕ್ಯಾನ್ ಅಚೀವ್ ವೆರಿ ಗುಡ್ result, then we get success. See, presently resources are maximum, availability of resources is maximum, but where is the problem? The problem is that we are not properly utilizing those resources. Supposed to be, if we utilize without any plan, we are utilizing without any proper thinking, we are utilizing, and commonly we do our work without time sense. That will create the problem. What is time sense here? ಯಾವ ಅವಧಿಯಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅದು ಅವಾಗಲೇ ಮಾಡಬೇಕು, ಅದನ್ನು ಟೈಮ್ ಸೆನ್ಸ್ ಅಂತ ಹೇಳ್ತೀವಿ. ಸರಿಯಾದ ಸಮಯದಲ್ಲಿ ಎಲ್ಲೋ ಹೋಗಿ ಮುಟ್ಟೋದು ಮಾತ್ರ ಟೈಮ್ ಸೆನ್ಸ್ ಅಲ್ಲ. ಪಿ ಯು ಸಿ ಪ್ರಥಮ ವರ್ಷದಲ್ಲಿದ್ದೀರಾ, ಈ ವರ್ಷ ನೀವೇನೇನು ಮಾಡಬೇಕು ಅದನ್ನು ಸರಿಯಾದ ಸಮಯದಲ್ಲಿ ಮಾಡಿ ಅದರಲ್ಲಿ ಸರಿಯಾದ ರೀತಿಯ ಯಶಸ್ಸು ಮತ್ತು ಉತ್ತೀರ್ಣತೆಯನ್ನು ಪಡೆದಾಗ ಆ ಅವಧಿಗೆ ಆ ಕೆಲಸ ಮುಗೀತು. ಇದು ಟೈಮ್ ಸೆನ್ಸ್. ಮತ್ತು ಮುಂದೆ ಇರ್ತದೆ ಹಾಗೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಒನ್. ದಿಸ್ ಈಸ್ ಮೈ ಸಿಂಪಲ್ ಗೈಡೆನ್ಸ್ ಟು ಯು ಪೀಪಲ್. ಮೇ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಪ್ಲೀಸ್ ವಿ ಪ್ರೊಸೀಡ್ ವಿತ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. So here, heredity and evolution. What is this heredity and evolution? You have studied these concepts. What is heredity? So generally you observe this one. There is a one mango plant. It reproduce mango plant only. It do not produce the apple plant. What is the reason? The characteristics which are present in the parental organism, they transfer to the offspring. Offspring is similar to the parent in maximum biological characteristics. It is because of heredity, ಅನುವಂಶೀಯತೆ ಅಂತ ಹೇಳ್ತೀವಿ. ಅಂದರೆ ತಂದೆ ತಾಯಿಯಲ್ಲಿರುವಂತಹ ಜೈವಿಕ ಲಕ್ಷಣಗಳು ಅದು ಮಕ್ಕಳಲ್ಲೂ ಇರ್ತವೆ. ಯಾವ ಕಾರಣದಿಂದ? ಅನುವಂಶೀಯತೆಯಿಂದ ಅಂತ ಹೇಳ್ತೇವೆ. ಅದನ್ನು ಅನುವಂಶೀಯತೆ ಅಂತ ಹೇಳ್ತೇವೆ. ಸೊ ಹೆರಿಡಿಟಿ. So here in this chapter you have studied what is Mendelism. Mendel, ದೊಡ್ಡ ವಿಜ್ಞಾನಿ. Mendel explained the concept of genetics, heredity. He given some laws, concepts to better understand what is genetics. ಅನುವಂಶೀಯತೆಯನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಳ್ಳೋ ಸಲುವಾಗಿ ಕೆಲವೊಂದು ನಿಯಮಗಳನ್ನು ಮೆಂಡಲ್ ನಮಗೆ ಹೇಳಿಕೊಟ್ಟಿದ್ದಾನೆ. He experimented on Pisum sativum plant, pea plant, ಬಟಾಣಿ ಸಸ್ಯದ ಮೇಲೆ ಪ್ರಯೋಗ ನಡೆಸಿ ನಮಗೆ ಅನೇಕ ನಿಯಮಗಳನ್ನು ಈ ಮೆಂಡಲ್ ವಿಜ್ಞಾನಿ ಹೇಳಿಕೊಟ್ಟಿದ್ದಾನೆ. ಸೊ ಇನ್ ದಿಸ್ ಕಾನ್ಸೆಪ್ಟ್ ಯು ಹ್ಯಾವ್ ಸ್ಟಡಿಡ್ ದಟ್ tall plant represented with the T. This dwarf plant is represented with the small t. ಎತ್ತರವಾಗಿ ಬೆಳೆದಿರುವಂತಹ ಬಟಾಣಿ ಸಸ್ಯಕ್ಕೆ ಕ್ಯಾಪಿಟಲ್ ಟಿ ಅಂತ ಹೆಸರು ಕೊಟ್ಟಿವಿ. ಚಿಕ್ಕದಾಗಿ ಬೆಳೆದಿರುವಂತಹ ಸಸ್ಯಕ್ಕೆ ಸ್ಮಾಲ್ ಟಿ ಅಂತ ಹೇಳಿದ್ವಿ. ಇನ್ ದಿಸ್ ಕಾನ್ಸೆಪ್ಟ್ ವಿ ಹ್ಯಾವ್ ಸ್ಟಡಿಡ್ ದಿಸ್ ಈಸ್ ಹೋಮೋಝೈಗಸ್ ಪ್ಲಾಂಟ್. ದಿಸ್ ಈಸ್ ಟಾಲ್ ಪ್ಲಾಂಟ್, homozygous. This is dwarf plant, homozygous. They produce the gametes. ಲಿಂಗಾಣುಗಳು ಕ್ಯಾಪಿಟಲ್ ಟಿ ಜೀನನ್ನು ಹೊಂದಿರ್ತವೆ, ವಂಶವಾಹಿನಿ. This one comprises capital T. This is small t. This is small t. These are the gametes of these plants. ಇವು ಲಿಂಗಾಣುಗಳು, ಇವು ಸಸ್ಯಗಳಿಂದ ಬಂದಿರ್ತವೆ. ಇವು ಹೇಗೆ ಫ್ಯೂಸ್ ಆಗ್ತವೆ? This capital T may fuse with this, then there is a formation of capital T, small t, this one, this.
capital T, small t. Here also capital T, small t, capital T, small t. Same thing is represented even with the checkerboard. This is called Punnett's checkerboard ಅಂತ ಹೇಳ್ತೀವಿ. ಇದನ್ನು ಈ ರೀತಿಯೂ ತೋರಿಸಬಹುದು ಅಥವಾ ಒಂದು ಬೋರ್ಡ್ನ ಸಹಾಯದಿಂದನೂ ತೋರಿಸ್ಬೋದು. ಅದಕ್ಕೆ ಪುನೆಟ್ಸ್ ಚೆಕರ್ ಬೋರ್ಡ್ ಅಂತ ಹೇಳ್ತೇವೆ. ದಿಸ್ ಇಸ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಇಲ್ಲಿ ಎರಡಿದ್ದಾವೆ, ಸ್ಮಾಲ್ ಟಿ ಇಲ್ಲಿದ್ದಾವೆ. ಸೊ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ದಿಸ್ ಒನ್ ಆ್ಯಂಡ್ this capital T, this is small t, capital T and small t. This is capital T, this is small t. ಇಲ್ಲಿ ಬರ್ತೀವಿ ಅದನ್ನು, capital T, small t. Same result. And all the plants are tall. ಎಲ್ಲ ಸಸ್ಯಗಳು ಏನಾಗಿದ್ದಾವೆ? ಟಾಲ್, ಎತ್ತರವಾಗಿ ಬೆಳೆದಿದ್ದಾವೆ. Because this tall gene, capital gene is dominant on small t gene. This you have studied in your chapter heredity and evolution. Similarly, in the same concept, in the same chapter, you have studied dihybrid cross. ಇದು monohybrid cross ಆಗಿತ್ತು. ಅಲ್ಲಿ one organism represented with the capital R, capital Y, and small r, small y. So it produces capital R, capital Y gametes. This one produces the small r, small y gametes. Then these fuse capital R, capital Y, small y. ಇಂಥದೇ ಇನ್ನೊಂದರ ಜೊತೆಯಲ್ಲಿ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ, capital R, small r, capital Y, small y, and finally we get 9:3:3 ರೇಷನು ಬರ್ತದೆ ಇದನ್ನು ಬಿಡಿಸಿದಾಗ. ಸೊ ಅದನ್ನೆಲ್ಲ ಓದಿದ್ದೀರಾ. ಸೊ ಇದು ಹೆರಿಡಿಟಿಯಲ್ಲಿ ಬರುವಂಥದ್ದು. In the same chapter you have studied sex determination in male and female. So here male represented with the XY chromosome, female represented with the XX chromosome. ಪುರುಷರಲ್ಲಿ XY ವರ್ಣತಂತುಗಳು, ಮಹಿಳೆಯರಲ್ಲಿ XX ವರ್ಣತಂತುಗಳಿರ್ತವೆ. ಇಲ್ಲಿ ವೀರ್ಯಾಣುಗಳ ಉತ್ಪಾದನೆಯಾದಾಗ 50% ಆಫ್ ಸ್ಪರ್ಮ್ಸ್ ರಿಸೀವ್ಸ್ X ಕ್ರೋಮೋಸೋಮ್, ರಿಮೈನಿಂಗ್ 50% ದೇ ರಿಸೀವ್ಸ್ Y ಕ್ರೋಮೋಸೋಮ್ಸ್. ಉತ್ಪಾದನೆಯಾಗಿರುವಂಥ ವೀರ್ಯಾಣುಗಳಲ್ಲಿ ಅರ್ಧದಷ್ಟು X ಕ್ರೋಮೋಸೋಮನ್ನು ಹೊಂದಿರ್ತವೆ, ಇನ್ನೊಂದು ಉಳಿದಿರುವಂಥ ಅರ್ಧದಷ್ಟು ವೀರ್ಯಾಣುಗಳು Y ಕ್ರೋಮೋಸೋಮನ್ನು ಹೊಂದಿರ್ತವೆ. ಇಲ್ಲಿ ಉತ್ಪಾದನೆಯಾಗಿರುವಂತಹ ಎಲ್ಲ ಅಂಡಾಣುಗಳಲ್ಲಿ ಈ X ಕ್ರೋಮೋಸೋಮೇ ಇರ್ತದೆ. ಹಿಯರ್ ಫಿಮೇಲ್ ಪ್ರೊಡ್ಯೂಸ್ ದಿ ಎಗ್ ವಿಚ್ ಕಂಪ್ರೈಸಸ್ X chromosome, and here when this X gamete, this is the male gamete, sperm viriano containing X chromosome, when fuses with the female gamete comprises X, then combination of XX. Now this is female child. And another one thing, in a female, in a single reproductive cycle, single egg is produced. Please remember this one. Females alli single reproductive cycle nalli single egg produce agutte. Supposed to be this sperm containing Y chromosome fuses with the egg, then
chromosomal combination is XY. This type of zygote develop into the male. So this concept you have studied in your chapter heredity and evolution. So ಒಂದು ಇದನ್ನು ನೀವೆಲ್ಲ ಓದಿದ್ದೀರ ಈ ಕಾನ್ಸೆಪ್ಟ್ನಲ್ಲಿ, ಯಾವುದದು ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ. ನೆಕ್ಸ್ಟ್ ವೆನ್ ವಿ ಅಬ್ಸರ್ವ್ evolution. So here many of the scientists have explained some theories. Lamarckism ಅಂತ ಹೇಳ್ತೀವಿ ಅದನ್ನು. He explained that in earlier days giraffe had the short neck, but in search of food, when they started to consume leaves from taller plants, they stretched their neck and they developed the long neck. ಲಮಾರ್ಕಿಸಮ್ ಅನ್ನೋ ಒಂದು ಸಿದ್ಧಾಂತ ಇದೆ, ಲಮಾರ್ಕನ ಸಿದ್ಧಾಂತ ಅಂತ ಹೇಳ್ತೀವಿ. ಆತ ಜೀವ ವಿಕಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾನೆ. ಅಲ್ಲಿ ಒಂದು ಹೇಳ್ತಾನೆ, ಈಗಿರುವಂತಹ ಜಿರಾಫೆಯ ಕತ್ತು ಈ ರೀತಿ ಇರಲಿಲ್ಲ, ಅದು ಚಿಕ್ಕದಾಗಿತ್ತು. ಅದು ಆಹಾರವನ್ನು ಹುಡುಕುತ್ತಾ ಎತ್ತರದ ಗಿಡಮರಗಳಿಂದ ಅಲ್ಲಿ ಎಲೆಗಳನ್ನು ಎಳೆಯುವ ಸಲುವಾಗಿ, ಕಿತ್ತುಕೊಳ್ಳುವ ಸಲುವಾಗಿ ತನ್ನ ನೆಕ್ಕನ್ನು ಚಾಚಿ ಅದು ತನ್ನ ನೆಕ್ಕನ್ನು ಉದ್ದ ಮಾಡಿಕೊಂಡಿದೆ ಅಂಥೇಳಿ. ನಂತರ ಆ ಸಿದ್ಧಾಂತಗಳು ಕೆಲವೊಂದು ಸರಿ ಅಂತ ಆಗ್ತವೆ, ಕೆಲವೊಂದು ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಡಾರ್ವಿನ್ explained evolution in very good manner that become very famous as a Darwinism. He written a book called Origin of New Species by Natural Selection. ಅಂದರೆ ಪ್ರಕೃತಿ ಜೀವ ವಿಕಾಸವನ್ನು ಮಾಡುತ್ತೆ, ಪ್ರಕೃತಿಯೇ ಪ್ರಮುಖ ಕಾರಣ ಜೀವ ವಿಕಾಸ ನಡೀಲಿಕ್ಕೆ. ಎವಲ್ಯೂಷನ್ ಅಕರ್ಸ್ ಇನ್ ಆರ್ಗ್ಯಾನಿಸಮ್ ಮೇನ್ಲಿ ಬಿಕಾಸ್ ಆಫ್ nature. Nature forced the organism to perform evolution. Because of evolution, organisms change their biological character, and generation to generation they adapt better with the nature. Darwin explains that organisms which adapt better, they survive. Which do not adapt with the nature, they eliminated by the nature. This is called natural selection. ಅಂದರೆ ಪ್ರಕೃತಿಯ ಜೊತೆಯಲ್ಲಿ ಯಾವ ಜೀವಿಗಳು ಹೊಂದಾಣಿಕೆಯನ್ನು ಮಾಡ್ಕೊಳ್ತವೆ ಅವು ಪ್ರಕೃತಿಯಲ್ಲಿ ಬದುಕಿ ಉಳಿತವೆ. ಯಾವುದು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಲ್ಲ, ಪ್ರಕೃತಿ ಅದನ್ನು ಬದುಕಲಿಕ್ಕೆ ಬಿಡೋದಿಲ್ಲ. Because of we have seen many of the examples in the same chapter. You have studied homologous organs and analogous organs. Homologous organs have similar structure, similar origin, but perform the different functions. Analogous organs, their structure is different but perform the same function. ಅಂದರೆ ಕಾರ್ಯರೂಪಿ ಅಂಗಗಳು, ರಚನಾರೂಪಿ ಅಂಗಗಳು ಅಂತ ಓದಿದ್ದೀರಾ ನೀವು, ಇದೇ ಪಾಠದಲ್ಲಿ ಓದಿದ್ದೀರಾ ನೀವು ಅದನ್ನೆಲ್ಲ. ಅಂದರೆ ಈ ಪಾಠ ಪಿ ಯು ಸಿಯಲ್ಲಿ ಇದೆಯಾ ಇಲ್ಲವೋ? ಪಿ ಯು ಸಿಯಲ್ಲಿ ಇದೆ. ಸೇಮ್ ಟಾಪಿಕ್ given in the PUC in the name of Principles of Inheritance and Variations, and next chapter, that is evolution. These two chapters have same concepts that you have studied in the heredity and evolution. Again, these two chapters not included in PUC first year. You will study these two chapters in PUC 2. Now next, come to the next concept, human eye and colorful world. Actually, this chapter is, we can say, biophysics chapter. Little bit information is given about the structure of the eye. Next, how this eye performs the function. It is explained with respect to physics concept, optics,
ಅದರ ಸಹಾಯದಿಂದ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಈ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಅದರಲ್ಲಿ ಒಂದಿಷ್ಟು ಜೀವಶಾಸ್ತ್ರದಿಂದ ಎಕ್ಸ್ಪ್ಲನೇಷನ್ ಬರುತ್ತೆ ಮತ್ತು ಒಂದಿಷ್ಟು ಭೌತಶಾಸ್ತ್ರದಿಂದ ಎಕ್ಸ್ಪ್ಲನೇಷನ್ ಬರುತ್ತೆ. ಮಾನವನ ಕಣ್ಣಿನ ರಚನೆ ಹೇಗಿದೆ ಅನ್ನೋದು ಜೀವಶಾಸ್ತ್ರದಲ್ಲಿ ಬರುತ್ತೆ ಮತ್ತು ಮಾನವನ ಕಣ್ಣು ಯಾವ ರೀತಿ ಈ ಬೆಳಕಿನ ಸಹಾಯದಿಂದ ಕೆಲಸ ಮಾಡುತ್ತೆ ಅನ್ನೋದು ಭೌತಶಾಸ್ತ್ರದ ವಿಷಯವಾಗಿದೆ. ಸೊ ಹಿಯರ್ in your PUC first year, same concept is given. Already I told that there is a one chapter there is a one chapter control and coordination in PUC first year. In control and coordination, in this chapter we discuss structure of eye. Okay, so here in this chapter we discuss the structure of eye. So here this is the eyeball. There is a presence of lens. This you have studied. Here there is a presence of cornea, sclera, and here there is a one chamber is present. Next, inside this is the bigger chamber. Here there is a presence of the wall, there is a presence of retina. So idanella odidira. Now next, here light pass through the lens, it reach the retina. Retina is made up of rods and cones which are helpful to develop the vision, that is twilight vision and the colorful vision. ನಾವೇನು ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಷನ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯ ವಿಷನ್ ಮತ್ತು ಕಲರ್ಫುಲ್ ವಿಷನ್ ಉತ್ಪತ್ತಿ ಮಾಡುವಲ್ಲಿ ಈ ರೆಟಿನಾ ಸಹಾಯ ಮಾಡುತ್ತೆ. ದ ಡಿಟೇಲ್ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಐ ಈಸ್ ಗಿವನ್ ಇನ್ ಯುವರ್ PUC ಫಸ್ಟ್ ಇಯರ್ ಚಾಪ್ಟರ್. ವಾಟ್ ಈಸ್ ದ್ಯಾಟ್? ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನರ್ವಸ್ ಸಿಸ್ಟಮ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಬರ್ತದೆ. ದೇರ್ ವಿ ಡಿಸ್ಕಸ್ ಇನ್ ಡೀಟೇಲ್. ಸೊ ಹಿಯರ್ ಲಾಸ್ಟ್ ಕಾನ್ಸೆಪ್ಟ್ ಹಿಯರ್ ವಿ ಹ್ಯಾವ್, ದಟ್ ಈಸ್ ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ. ಸೊ ವೆನ್ ವಿ ಅಬ್ಸರ್ವ್ ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ, ಇನ್ ದಿಸ್ ಕಾನ್ಸೆಪ್ಟ್ ಮೇನ್ಲಿ ಎಕಾಲಜಿ ಈಸ್ ಗಿವನ್, ಅಂದರೆ ಪರಿಸರ ವ್ಯವಸ್ಥೆಯ ಬಗ್ಗೆ ಹೇಳಲಾಗಿದೆ. In nature, different types of organisms are present, like producers, consumers. ಉತ್ಪಾದಕರು ಮತ್ತು ಭಕ್ಷಕರು ಅಂತ ಹೇಳ್ತೀವಿ. ಪ್ರೊಡ್ಯೂಸರ್ಸ್ ಕಾಮನ್ಲಿ, ವೆರಿ ಗುಡ್ ಎಕ್ಸಾಂಪಲ್ plants. Producers, plants, with the help of this photosynthesis, by photosynthesis they prepare food, they captures the light energy, convert the light energy into the chemical energy, they store energy in their body. That's the reason they are said to be the producers. And these producers store energy in their body. ಇವು ಉತ್ಪಾದಕರು ಶಕ್ತಿಯನ್ನು ಉತ್ಪಾದಿಸುತ್ತವೆ. ಸಾಮಾನ್ಯವಾಗಿ ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಇವು ಶಕ್ತಿಯನ್ನು ಉತ್ಪಾದನೆ ಮಾಡ್ತವೆ. ಇವನ್ನು ತಿಂದು ಬದುಕುವಂಥವು ಕನ್ಸ್ಯೂಮರ್ಸ್. ಸೊ ದಿಸ್ ಈಸ್ ಎಕ್ಸ್ಪ್ಲೇನ್ಡ್ ವಿತ್ ದ ಹೆಲ್ಪ್ ಆಫ್ ಸಮ್ ಕಾನ್ಸೆಪ್ಟ್ಸ್ ಲೈಕ್, ದಿಸ್ ಈಸ್ ಎಕ್ಸ್ಪ್ಲೇನ್ಡ್ ವಿತ್ ದ ಹೆಲ್ಪ್ ಆಫ್ ಫುಡ್ ಚೈನ್, ಆಹಾರ ಸರಪಳಿಯ ಮೂಲಕ ಇದನ್ನು ನಿಮ್ಮ ಚಾಪ್ಟರ್ನಲ್ಲಿ ವಿವರಿಸಲಾಗಿದೆ. ಸೊ ಕಾಮನ್ಲಿ producers are consumed by the consumes the primary carnivorous. In this way, energy flow from producers to the consumers. ಈ ಉತ್ಪಾದಕರಲ್ಲಿರುವಂತಹ ಶಕ್ತಿ ಈ ಆಹಾರ ಸರಪಳಿಯ ಮೂಲಕ ಬೇರೆ ಬೇರೆ ಹಂತಗಳಲ್ಲಿ ಸಾಗುತ್ತಾ ಹೋಗ್ತದೆ. ಇದನ್ನೇ ಪಿರಾಮಿಡ್ಗಳ ಮೂಲಕನೂ
ತೋರಿಸಿದ್ದಾರೆ. ಪಿರಾಮಿಡ್ನ ತಳದಲ್ಲಿ ಎಟ್ ದ ಬೇಸ್ ಆಫ್ ಪಿರಾಮಿಡ್ ವಿ ಅಬ್ಸರ್ವ್ ಪ್ರೊಡ್ಯೂಸರ್ಸ್, ದೆನ್ ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್ಸ್, like this here. And also there is a one concept you have studied, food web ಅಂತ ಹೇಳ್ತೀವಿ. ಅಂದರೆ when more than one food chains are interconnected, then there is a formation of food web, ಆಹಾರ ಜಾಲ ಅಂತ ಹೇಳ್ತೀವಿ. ಒಂದಕ್ಕಿಂತ ಹೆಚ್ಚಿನ ಆಹಾರ ಸರಪಳಿಗಳು ಒಂದಕ್ಕೊಂದು ಲಿಂಕ್ ಆದಾಗ ಏನಾಗುತ್ತೆ, ಫುಡ್ ವೆಬ್, ಆಹಾರ ಜಾಲ ಉತ್ಪಾದನೆ ಆಗುತ್ತೆ. ಇಂಥದನ್ನೆಲ್ಲ ನೀವು ಓದಿದ್ದೀರ. ಇಲ್ಲಿ ಈ ಕಾನ್ಸೆಪ್ಟ್ ನಿಮಗೆ PUC ಸೆಕೆಂಡ್ ಇಯರ್ನಲ್ಲಿ ಬರ್ತದೆ, ಫಸ್ಟ್ ಇಯರ್ನಲ್ಲಿ ಇಲ್ಲ. ಅದೇ ಚಾಪ್ಟರ್ನಲ್ಲಿ ಇನ್ ದ ಸೇಮ್ ಚಾಪ್ಟರ್ ಅವರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರ, ಇನ್ ದಿಸ್ ಚಾಪ್ಟರ್ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದಿ ಓಝೋನ್. You have studied about the ozone. Earth is covered with the protective layer. This protective layer is made up of ozone. This ozone protects the earth from UV rays. ಅಂದರೆ ಓಝೋನ್ ಪದರು ಭೂಮಿಯ ಮೇಲಿರುವಂತಹ ಜೀವಿಗಳಿಗೆ ರಕ್ಷಣೆಯನ್ನು ನೀಡ್ತವೆ. ಯಾವುದರಿಂದ? ಅತಿ ನೇರಳೆ ಕಿರಣಗಳಿಂದ. ಸಾಮಾನ್ಯವಾಗಿ ಅತಿ ನೇರಳೆ ಕಿರಣಗಳು ಜೀವಿಗಳಿಗೆ ಹಾನಿಯನ್ನುಂಟು ಮಾಡ್ತವೆ. ಈ ಓಝೋನ್ ಪದರು ಅದರಿಂದ ರಕ್ಷಣೆಯನ್ನು ನೀಡ್ತಾ ಇದೆ. ಬಟ್ ಇನ್ ಪ್ರೆಸೆಂಟ್ ಕಂಡೀಷನ್ ದಿಸ್ ಓಝೋನ್ ಲೇಯರ್ ಈಸ್ ಗ್ರ್ಯಾಜುವಲಿ ಡಿಪ್ಲೀಟಿಂಗ್ ಬಿಕಾಸ್ ಆಫ್ ದಿ ಎಫೆಕ್ಟ್ ಆಫ್ CFC, ಕ್ಲೋರೋಫ್ಲೋರೋಕಾರ್ಬನ್ಸ್. ಸೊ ದೀಸ್ ಟೈಪ್ ಆಫ್ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಚಾಪ್ಟರ್ ಅವರ್ ಎನ್ವಿರಾನ್ಮೆಂಟ್. ದಿಸ್ ಇಸ್ ದಿ brief account about the 10th class syllabus, and this is the brief comparison of your 10th or SSLC syllabus with the PU syllabus. Please remember this one. When we observe these concepts, I think you understood that the same syllabus that you have studied in your 8th, 9th and 10th, same syllabus is given with 2 or 3 more topics. Because of this reason, there is no question of creating confusion or developing fear. So friends, please study well. Take care. Thank you.